ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಅನುಸೂಯ ಆಂಟಿ ಜೊತೆ ಮಾತಾಡದೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ನನ್ನ ಆಯ್ಕೆ ಏನಾದರೂ ತಪ್ಪಾಗಿದ್ರೆ ಅರ್ಜುನ್ ಸರ್ ಜೀವನನೇ ಹಾಳಾಗುತ್ತೆ. ಹಾಗಾಗಬಾರ್ದು. ಆಂಟಿ, ಏನ್ ಮಾಡ್ತಿದ್ಯಾ ಪೂಜಾ ಇಲ್ಲಿ? ಮಾಡಕ್ಕೇನೂ ಕೆಲಸ ಇರ್ಲಿಲ್ಲ, ಅದಕ್ಕೆ ಮಣ್ ಕಿರಕ್ತಾ ಇದ್ದೀನಿ. ಏನೋ ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ? ಇಲ್ಲ ಕಣೋ, ನೀನ್ ಆಗ್ಲೇ ಹೇಳಿದ್ದನ್ನ ನಾನು ಕಾರ್ಯರೂಪಕ್ಕೆ ತರ್ತಿದ್ದೀನಿ. ಅದನ್ನ ಯಾಕೆ ಮುಡ್ತಿದ್ಯಾ? ವಿಷ ಕಣೆ ಅದು. ತಿಂದು ಸಾಯಣ ಅಂತ. ಏಯ್ ಪೂಜಾ, ಈ ತರ ಎಲ್ಲ ಉಡಾಫೆ ಮಾತಾಡ್ಬೇಡ. ಆಮೇಲೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏ, ನಾನ್ ತಮಾಷೆ ಮಾಡ್ದೆ ಕಣೋ. ಈ ವಿಚಾರದಲ್ಲಿ ತಮಾಷೆ ಮಾಡ್ಬೇಡ ಪೂಜಾ. ಮಗು ಕಳ್ಕೊಂಡಿರೋ ನೋವಿಂದ ನಾ ಇನ್ನೂ ಆಚೆನೆ ಬಂದಿಲ್ಲ. ಸಾರಿ ಅಶ್ವಿನ್, ನಾನು ಯಾಕೆ ಬಂದೆ ಅಂದ್ರೆ ಆ ಸೇವಂತಿ ಪಾಪದ ಮೂಟೆನ ಬಿಚ್ಚೋಣ ಅಂತ. ಅಂದ್ರೆ ಈ ಫುಡ್ ತಿಂದು ತಾನೇ ಗುದ್ದಗಳೆಲ್ಲ ಸತ್ತೋಗಿದ್ದು. ಹೌದು. ಹಾಗಾದ್ರೆ ಡೌಟೇ ಬೇಡ, ಇದ್ರಲ್ಲಿ ಪಾಯ್ಸನ್ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ ಇದ್ದೀನಲ್ಲ. ಗ್ಯಾರಂಟಿ ಕೊಡ್ಬೇಕಾಗಿರೋದು ನಾನು ನೀನು ಅಲ್ಲ, ಇದನ್ನ ಪರೀಕ್ಷೆ ಮಾಡೋ ಪ್ರಯೋಗಾಲಯ. ನಾವು ಟೆಸ್ಟ್ ಮಾಡ್ಸಕ್ ಮುಂಚೆ ಮಳೆಗಿಳೆ ಬಂದು ಕೊಚ್ಕೊಂಡು ಹೋಗ್ಬಿಡತ್ತೆ ಅಂತ ಇದನ್ನ ತೆಗ್ದಿಡ್ತಾ ಇದ್ದೆ. ಗುಡ್. ನೀನ್ ಅಪ್ರಿಸಿಯೇಷನ್ ನಂಗೆ ಬೇಕಾಗಿಲ್ಲ. ಲೇಟ್ ಮಾಡದೆ ಆದಷ್ಟು ಬೇಗ ಇದನ್ನ ಲ್ಯಾಬ್ಗೆ ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ತಗೊಂಬ. ಸೇವಂತಿ, ನಿನ್ ನಾಟಕದ ಮುಖವಾಡನ ಕಳ್ಸೋ ಸಮಯ ಬಂತು. ಆಂಟಿ, ಆಂಟಿ. ಹಾ, ಬಂದೆ ಬಂದೆ ಬಂದೆ. ನೀರಾ ರೆಡಿ ಅದೇ, ಬಾ ಹೋಗೋಣ. ರೆಡಿ ಆಗ್ಬಿಟ್ರಾ? ಯಾಕೆ, ಏನಾಯ್ತು? ಬೇಜಾರ್ ಮಾಡ್ಕೋಬೇಡಿ, ನೀವು ಶಾಪಿಂಗ್ ಬರೋದ್ ಬೇಡ. ಏಯ್, ಇಷ್ಟೊತ್ತು ನೀನೇ ಫೋರ್ಸ್ ಮಾಡ್ತಿದ್ದೆ. ಅದು ಅರ್ಜುನ್ ಸರ್ ಹೇಳಿದ್ರು ಯಾರು ಬೇಡ, ನಾವಿಬ್ರೇ ಹೋಗೋಣ ಅಂತ. ನೀವಿಬ್ರೇ ಶಾಪಿಂಗ್ ಹೋಗೋದಕ್ಕೆ ಇದೇನ್ ಮಾಮೂಲಿ ಶಾಪಿಂಗಾ? ಮೀರಾ, ಮದ್ವೆ ಜವಳಿ, ಯಾರ್ಗೇನ್ ಬೇಕು ಅಂತೆಲ್ಲ ನೋಡೋದ್ ಬೇಡ್ವಾ? ಆಂಟಿ, ನಾನು ಹೇಳ್ದೆ, ಅರ್ಜುನ್ ಸರ್ ನನ್ ಮಾತೆ ಕೇಳ್ತಿಲ್ಲ. ನಮ್ಮಿಬ್ರು ಮಧ್ಯೆ ಯಾರು ಬೇಡ, ನಾವಿಬ್ರೇ ಹೋಗೋಣ ಅಂತ ಹೇಳಿದ್ರು. ಅಯ್ಯೋ ಇವನ, ಅವ್ನ್ ಹೆತ್ತಮ್ಮ ನಾನು, ನನ್ಗೆ ಹಾಗಂದ್ಬಿಟ್ನಾ? ಇರು, ಅವನ್ನೇ ಕೇಳ್ತೀನಿ. ಅರ್ಜುನ. ಮೀರಾ, ರೆಡಿನಾ? ಹೋಗೋಣವಾ? ಅದು ಸರ್. ಏನೋ, ನಾನ್ ಬರೋದ್ ಬೇಡ ಅಂದ್ಯಂತೆ. ನೀನ್ ಯಾಕೆ ಇಷ್ಟು ರಿಯಾಕ್ಟ್ ಆಗ್ತಿದ್ಯಾ? ಏನ್ ಯಾವಾಗ್ಲೂ ನಾನು ನಿನ್ ಸೆರಗಿ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಪಾಪ ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ನನ್ನ ಹೆಂಡತಿ ಆಗೋಳು, ಅವಳ ಸೆರಗು ಹಿಡ್ಕೊಂಡು ಓಡಾಡ್ಬೇಕು ತಾನೆ ನಾನು? ಪಾಪ ಅಮ್ಮ ಮೀರಾ, ನಾನು ಅವಳಿಗೆ ಸರಿಯಾಗಿ ಟೈಮೇ ಕೊಟ್ಟಿಲ್ಲ. ಅವಳಿಗೂ ಆಸೆ ಆಕಾಂಕ್ಷೆಗಳು ಇರುತ್ತಲ್ವಾ? ಮದ್ವೆ ಆಗೋ ಹುಡುಗನ ಜೊತೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಸುತ್ತಾಡ್ಬೇಕು ಅಂತ. ಈಗ ನೀನ್ ಬಂದ್ರೆ ನಮ್ಮಿಬ್ರಿಗೂ ಡಿಸ್ಟರ್ಬ್ ಆಗಲ್ವೇನಮ್ಮ? ಏನು ಹೇಳ್ತಿದ್ಯಾ ಅರ್ಜುನ? ನಾನ್ ನಿಮ್ಮಮ್ಮ ಕಣೋ. ನಾನ್ ನಿನ್ ಜೊತೆ ಬಂದ್ರೆ ನಿನಗ್ ಡಿಸ್ಟರ್ಬ್ ಆಗುತ್ತಾ? ಅಮ್ಮ, ಎಲ್ಲಾನು ಬಿಡಿಸಿ ಹೇಳ್ಬೇಕಾ? ನೀನೇ ಅರ್ಥ ಮಾಡ್ಕೋಬೇಕಪ್ಪ. ಅಲ್ಲ ಕಣೋ ಅರ್ಜುನ, ನೀವಿಬ್ರೇ ಹೋದ್ರೆ ನಿಮ್ಗೆ ಯಾವ ತರ ಬಟ್ಟೆ ಹೆಂಗ್ ತಗೋಬೇಕು ಅಂತ ಗೊತ್ತಾಗ್ಬೇಕಲ್ವಾ? ಕಡೆ ಪಕ್ಷ ಕಲರ್ ಆದ್ರೂ ನಾನು ಹೇಳ್ಬೇಕಲ್ವಾ? ಅಯ್ಯೋ ಅಮ್ಮ, ಸೆಲೆಕ್ಷನ್ ಅಲ್ಲಿ ಮೀರಾ ನಿನಗಿಂತ ಏನು ಕಡಿಮೆ ಇಲ್ಲ ಬಿಡು. ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ. ಅಲ್ಲ ಕಣೋ ಅರ್ಜುನ, ಇನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ಅವಳ ಪರ ವಹಿಸ್ಕೊಂಡ್ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ಯಾ? ಏನಮ್ಮ ನೀನು ಅತ್ತೆ ವರ್ಷೆ ತೋರಿಸ್ತಾ ಇದೆಯಲ್ಲ? ಅಲ್ಲಮ್ಮ, ಅವಳು ನಿನ್ ಸೊಸೆ ಆಗೋಳು. ಸ್ವಲ್ಪನಾದ್ರೂ ಅವಳ ಜೀವನದಲ್ಲಿ ಖುಷಿ ಸಂತೋಷ ಸಿಗ್ಲಿ ಅಂತ ಬಯಸು. ಅದನ್ ಬಿಟ್ಟು ಎಲ್ಲದಕ್ಕೂ ನೀನ್ ಯಾಕೆ ಮೂಗ್ ತೋರಿಸ್ಕೊಂಡ್ ಬರ್ತೀಯಾ? ಏನು, ನಾನ್ ಮೂಗ್ ತೋರಿಸ್ತಾ ಇದ್ದೀನಾ? ಸರಿ,
ನಾನು ಯಾಕೆ ಮಧ್ಯದಲ್ಲಿ ಕೆಟ್ಟವನಾಗ್ಲಿ? ಅತ್ತೆ ಸೊಸೆಗೆ ಬಿಟ್ಟಿದ ವಿಷಯ. ಮೀರಾಗಿ ಪ್ರೈವಸಿ ಬೇಡ ಅನ್ಸಿದ್ರೆ ನೀನ್ ಬಾ. ನೀನ್ ಹೇಳು ಮೀರಾ, ನಮ್ ಜೊತೆ ಅತ್ತೆ ಬರ್ಬೇಕಾ ಬೇಡ್ವಾ? ಬರೀ ಶಾಪಿಂಗ್ ಮಾತ್ರ ಅಲ್ಲ, ಈಗ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ. ಮೂವಿ ನೋಡ್ಕೊಂಡು ಹಾಗೆ ಚೆನ್ನಾಗಿ ಸುತ್ತಾಡ್ಕೊಂಡು ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ಡೈನ್ ಔಟ್ ಮಾಡ್ಕೊಂಡು ಬರೋಣ. ನಿನಗೆ ಅಮ್ಮ ಬೇಜಾರು ಮಾಡ್ಕೊಳ್ಳೋದಿರೋದು ಮುಖ್ಯನಾ ಅಥವಾ ನಾವು ಖುಷಿಯಾಗಿರೋದು ಮುಖ್ಯನಾ? ಆಂಟಿ, ಪರವಾಗಿಲ್ಲ, ನೀವು ಮನೇಲೇ ಇರಿ. ನಾನು ಅರ್ಜುನ್ ಸರ್ ಹೋಗಿ ಬರ್ತೀವಿ. ಅರ್ಜುನ್ ಸರ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಮ್ಮಿಬ್ರು ಮಧ್ಯೆ ನೀವ್ಯಾಕೆ? ನೋಡಿದ್ಯಾ, ನಿನ್ ಬಾವಿ ಸೊಸೆನೆ ಬೇಡ ಅಂತ ಹೇಳ್ಬಿಟ್ಲು. ಮೊದ್ಲೇ ಹೆಂಡತಿ ಮಾತನ್ನ ಮೀರೋನಲ್ಲ ನಿನ್ ಮಗ. ಮದ್ವೆಗ್ ಮುಂಚೆನೆ ಅಮ್ಮೋರ್ ಗಂಡ ಆಗ್ಬಿಟ್ಟ ಅಂತ ಬೇಜಾರು ಮಾಡ್ಕೋಬೇಡ. ಏನ್ ಮಾಡಕ್ಕಾಗತ್ತೆ? ಮೊದಲನೇ ಹೆಂಡತಿ ಅಂತೂ ನನ್ನನ್ನು ಬಿಟ್ಟು ಹೋದ್ಲು. ಎರಡನೇ ಹೆಂಡತಿನಾದ್ರೂ ಇಂಪ್ರೆಸ್ ಮಾಡ್ಬೇಕಲ್ಲ. ನಾನಂತೂ ನನ್ನ ಮೀರಾ ಹಾಕಿದ ಗೆರೆನ ದಾಟೋನಲ್ಲ. ಯಾರಿಗ್ ಬೇಜಾರಾದ್ರೂ ಅಷ್ಟೇ, ಕಡೆ ಪಕ್ಷ ನಿನಗ್ ಬೇಜಾರಾದ್ರೂ ಅಷ್ಟೇ. ಬಾ ಮೀರಾ, ಹೋಗೋಣ. ಹಾ, ಒಂದಿನನು ಸೇವಂತಿ ನನ್ಗೆ ಈ ತರ ಅವಮಾನ ಮಾಡಿರ್ಲಿಲ್ಲ. ಇದೇ ಜಾಗದಲ್ಲಿ ಸೇವಂತಿ ಇದ್ದಿದ್ರೆ ಅವಳು ಈ ತರ ನಡ್ಕೋತಿದ್ಲ? ಅಜ್ಜಿ, ಅತ್ತೆ, ಬೇಗ ಬನ್ನಿ, ಟೈಮ್ ಆಗ್ತಿದೆ. ಅಜ್ಜಿ, ಅತ್ತೆ, ನಿಮ್ಮಿಬ್ಬರು ಲಗೇಜ್ ಇಲ್ಲಿ? ಇಲ್ಲ. ಏನಿಲ್ಲ, ನಾವು ಹೋಗ್ತಾ ಇರೋದು 15 ದಿವಸ ಟ್ರಿಪ್ಗೆ. ನೀವ್ ಈ ತರ ಕೈ ಬಿಸ್ಕೊಂಬಂದ್ರೆ ಹೇಗೆ? ಹೋಗಿ ಹೋಗಿ, ಬೇಗ ನಿಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಬನ್ನಿ. ನಾವು ಬರ್ತಾ ಇಲ್ಲ. ಏನು?